ಈಶ್ವರ ಮಲ್ಪೆ ಮುರಾಣಿ ಅಲ್ಲೂ ಶಿರೂರದ ಅರೆ ಈಶ್ವರ ಅಂತಲೇ ಯೂಟ್ಯೂಬ್ ಚಾನಲ್ ನನಗೆ ಕ್ಯಾಮರಾದಲ್ಲಿ ಯೂಟ್ಯೂಬ್ ಟಿ ಶರ್ಟ್ ಕಲಿಮಾ ಕುಲ್ಲಿರವನು ಡಾಕ್ಟರ್ ಕನೆಕ್ಷನ್ ಹಲೋ ಇದೊಂದು ಏತ್ಲನಿ ಬೋಡಿತ್ನ ನೀಲೆ ಮಾರೆ ಚೂರು ಮೋನ್ಲೆಕ್ಲೆ ಮೂನೆಂದಲ್ಲಿ ಬಿಟ್ಲಿ ಪಿರೋಂಜಿ ಬೋಟ್ ಏನು ಲೈವ್ ಇಲ್ವಾ ಅಂತ ಮಂಚಿಲತ್ತು ಹೋಗಿರಿ ಬರ್ಬೋದು ರೆಕಾರ್ಡ್ ಬರ್ತೇನೆ ಇವತ್ತು ಅರ್ಲಿ ಮಾರ್ನಿಂಗ್ ನಮಗೆ ಆ್ಯಕ್ಚುಲಿ ಮೆಸೇಜ್ ಬಂತು ದ್ಯಾಟ್ ನಮ್ಮ ಇಲ್ಲಿ ಹಳೆ ಶಾಸಕರು ಬಾವ ಅವ್ರದ್ದು ಬ್ರದರ್ ಮಮತಾಜ್ ಅಲ್ಲಿ ಅವರು ಇಲ್ಲಿ ಪ್ರಾಮಿನೆಂಟ್ ಬಿಸ್ನೆಸ್ ಮ್ಯಾನ್ ಮತ್ತು ಒಂದು ಸ್ಮಾಲ್ ಟೈಮ್ ಲೀಡರ್ ಅವರು ಕೋಲೂರು ಬ್ರಿಡ್ಜಿಂದ ಅವರು ಗಾಡಿ ಸಿಕ್ಕಿದೆ ಮತ್ತು ಅವರು ಕಾಣ್ತಾ ಇಲ್ಲ. ಸೊ ಇಮಿಡಿಯೇಟ್ಲಿ ನಮ್ಮ ಅಧಿಕಾರಿಗಳು ಎಲ್ಲ ಇದು ಸ್ಥಳಕ್ಕೆ ಈಗ ಪರಿಶೀಲನೆ ಮಾಡಿ ಭೇಟಿ ಕೊಟ್ಟು ಈಗ ನಾವು ತನಿಖೆ ಮಾಡ್ತಾ ಇದ್ದೀವಿ. ಸೊ ಸದ್ಯ ಇರೋದು ಮಾಹಿತಿ ಪ್ರಕಾರ ಇವತ್ತು ಮಿಡ್ ನೈಟ್ 3 ಗಂಟೆಗೆ ಮನೆಯಲ್ಲಿ ಇದು ಕೆಲವು ಕಾರಣದಿಂದ ಅವರು ತಮ್ಮ BMW ಕಾರಿಂದ ಹೊಟ್ಟು ಈ ಕಡೆ ಬಂದಿದ್ದಾರೆ. ಸುಮಾರು ಕಡೆ ಸಿಟಿಲಿ ಸುತ್ತಾಡಿದ್ದಾರೆ. ಆದ ನಂತರ ಇಲ್ಲಿ ಕೋಲೂರು ಬ್ರಿಡ್ಜ್ ಹತ್ರ ಒಂದು ಗಾಡಿಗೆ ಇದು ಆಕ್ಸಿಡೆಂಟ್ ಮಾಡಿ ಆಮೇಲೆ ಅಲ್ಲಿಂದ ಕಾಣೆ ಆಗಿದ್ದಾರೆ. ಸೊ ನಂತರ ಅವಳ ಮಗಳಿಗೆ ಇದು ಗೊತ್ತಾಯಿತು. ಮಗಳು ಈ ಗಾಡಿಗೆ ಇಲ್ಲಿ ತಂದು ಹಾಕಿದ್ದಾರೆ. ಆದ ನಂತರ ಅವಳು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಈಗ ನಾವು ಬ್ರಿಡ್ಜ್ ಮತ್ತು ಬ್ರಿಡ್ಜ್ ಕೆಳಗಡೆ ಇರೋದು ರಿವರ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ. ಸೊ ಸಂಶಯ ಇದೆ ದಟ್ ಅವರು ಬ್ರಿಡ್ಜಿಂದ ಜಂಪ್ ಮಾಡಿರ್ಬೋದು. ಸೊ ಅದಕ್ಕಾಗಿ ನಾವೀಗ NDRF, SDRF ಮತ್ತು ಕೋಸ್ಟ್ ಗಾರ್ಡ್ ಸಹಾಯದಿಂದ ಈಗ ಸರ್ಚ್ ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತು FSL ಅವರು ಕೂಡ ಆ ಗಾಡಿದು ಮತ್ತು ಆ ಜಾಗದ್ದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗ ರೆಸ್ಕ್ಯೂ ಆಪರೇಷನ್ ಮತ್ತು ಸರ್ಚ್ ಆಪರೇಷನ್ ಸ್ಟಾರ್ಟ್ ಆಗಿದೆ. ಬಹುಶಃ ಒಂದು ಅರ್ಧ ಮುಕ್ಕಾಲು ಗಂಟೆದಲ್ಲಿ ನಮಗೆ ಗೊತ್ತಾಗ್ಬೋದು. ಈಗ ಖಚಿತವಾಗಿ ಹೇಳೋಕ್ಕಾಗಲ್ಲ, ನಾವು ಇದು ತನಿಖೆ ಮಾಡ್ತೀವಿ. ಬಟ್ ಆದರೆ ಫ್ಯಾಮಿಲಿ ಒಂದು ಕೆಲವು ರೀಸನ್ಸ್ ನಮ್ಮ ಗಮನಕ್ಕೆ ಬಂದಿದೆ, ಅದು ನಾವು ಈಗ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ. They destroyed our house and our life.
ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ತಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ. ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ. ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬಹುದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1,000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ಮಾಸ ಭಿಕ್ಷೆ ಬೇಕಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಎತ್ತುತ್ತೇವೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.